ಹಾಯ್, ಇದು ಪಾರ್ಸಿಮಾನ್ ಅಂತೇಳಿ ಸೀಸ್ನಲ್ ಫ್ರೂಟು. ಇದು ಚಳಿಗಾಲದಲ್ಲಿ ಬರ್ತಕ್ಕಂಥ ಒಂದು ತುಂಬ ನ್ಯೂಟ್ರಿಷಿಯಸ್ ಇರ್ತಕ್ಕಂಥ ಒಂದು ಫ್ರೂಟು. ಇದಕ್ಕೆ ಪಾರ್ಸಿಮಾನ್ ಅಂತ ಹೇಳಿ ಕರೀತಾರೆ. ಇದು ಜಾಪ್ನೀಸ್ ಪಾರ್ಸಿಮಾನ್ ಅಂತ ಒಂದಿದೆ, ಅಮೇರಿಕನ್ ಪಾರ್ಸಿಮಾನ್ ಅಂತಲೂ ಇದೆ. ಸೊ ಇದಕ್ಕೆ ಚೈನಾ ಪಾರ್ಸಿಮಾನ್ ಅಂತಲೂ ಕರೀತಾರೆ. ಸೊ ಇದನ್ನು ಈಗ ನಾವು ಕಟ್ ಮಾಡ್ಕೊಳ್ಳೋಣ. ಸೊ ಇದು ತೊಟ್ಟನ್ನು ಈ ಥರ ತೆಗಿಬೇಕು. ತೆಗೆದ್ಬಿಟ್ಟು ಆಮೇಲೆ ಸ್ಕ್ರ್ಯಾಪ್ ಮಾಡಬೇಕು. ಅಲ್ಲಿ ಬ್ಲ್ಯಾಕ್ ಇದೆ, ಅದರಿಂದ ಒಂದು ಸ್ವಲ್ಪ ಸ್ಕ್ರ್ಯಾಪ್ ಮಾಡ್ಕೊಳ್ತೀನಿ. ಅದರ್ವೈಸ್ ವಿತ್ ಸ್ಕಿನ್ ತೊಗೊಳ್ಬೋದು, ಸಿಪ್ಪೆ ಸಮೇತನೂ ತೊಗೋಬೋದು, ವಿತೌಟ್ ಸಿಪ್ಪೆನೂ ತೊಗೋಬೋದು. ಇದು ತುಂಬ ರೈಪ್ ಆಗೋಕ್ಕೆ ಮುಂಚೆನೇ ತುಂಬ ಟೇಸ್ಟಿಯಾಗಿರುತ್ತದೆ ಈ ಪಾರ್ಸಿಮಾನು. ಇದು ಹಾರ್ಟಿಗೆ ತುಂಬ ಹೆಲ್ಪ್ಫುಲ್ ಆಗಿರ್ತದೆ. ಇದರಲ್ಲಿ ಆ್ಯಂಟಿ ಆಕ್ಸಿಡೆಂಟ್ಸ್ ಇದೆ, ಸೊ ಫೈಬರ್ ಇದೆ, ವಿಟಮಿನ್ ಎ ಮತ್ತು ಸಿ ಅಂಶಗಳು ಇರ್ತಕ್ಕಂಥದ್ದು ಇದರಲ್ಲಿ ಹೆಚ್ಚಾಗಿದೆ. ಇದು ಹೇರ್ಸ್ಗೆ ಮತ್ತು ಸ್ಕಿನ್ನಿಗೆ ತುಂಬ ಹೆಲ್ಪ್ಫುಲ್ ಆಗಿದೆ. ಇದು ಆರೋಗ್ಯಕ್ಕೆ ಒಳ್ಳೆಯದಾಗಿರ್ತಕ್ಕಂಥ ಒಂದು ಪಾರ್ಸಿಮಾನು. ಸೊ ಇದನ್ನು ಈ ಥರ ಕಟ್ ಮಾಡಿಕೊಂಡು ಸಿಪ್ಪೆ ತಕ್ಕೊಂಡು ಯೂಸ್ ಮಾಡ್ಕೋಬೇಕು. ಇದರಲ್ಲಿ ಬೀಜ ಇರುತ್ತೆ ಕೆಲವೊಂದರಲ್ಲಿ ಬೀಜ ಇರಲ್ಲ. ಇದರಲ್ಲಿ ಸುಮಾರು ವೆರೈಟೀಸ್ ಇದೆ. ಕೆಲವೊಂದು ಪಾರ್ಸಿಮಾನಲ್ಲಿ ತುಂಬ ಒಗರು ಆಗಿರ್ತದೆ, ಒಗರು ಬರ್ತದೆ ತುಂಬ. ಇದು ಫ್ರೂಟ್ ಇದು ತುಂಬ ರೈಪ್ ಆಗೋಕ್ಕಿಂತ ಮುಂಚೆನೇ ಯೂಸ್ ಮಾಡಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ. ಸ್ವೀಟಿಶ್ ಇದ್ದರೂ ಸಹಿತ ಡಯಾಬಿಟಿಕ್ ಕಂಟ್ರೋಲ್ ಮಾಡ್ತಕ್ಕಂಥ ಒಂದು ಇದು ಇದೆ. ಸೊ ಇದು ಹಾರ್ಟ್ ಹೆಲ್ತ್ಗೇನು ಸಹಿತ ತುಂಬ ಬೆನಿಫಿಟ್ ಆಗಿದೆ. ಈ ಥರನಾಗಿ ಈ ಪಾರ್ಸಿಮಾನು ಆರೋಗ್ಯಕ್ಕೆ ಅನುಕೂಲವಾಗಿದೆ.